ಈ ಒಂದು ಹೆಸರು ಕಾಳಿನ ಪಲ್ಯ ನೀವೇನಾದರೂ ಮನೆಯಲ್ಲಿ ಮಾಡಿದರೆ ಎಲ್ಲರೂ ನಿಮ್ಮ ಫ್ಯಾನ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಬೇರೆ ಬೇರೆ ಥರದಲ್ಲಿ ಭಾಳ ವಿಧದಲ್ಲಿ ಮಾಡ್ತಾರೆ. ಅದರಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನು ನೈಟೆಲ್ಲ ಹೆಸರು ಕಾಳನ್ನ ನೆನೆ ಹಾಕಿಟ್ಟಿದ್ದೆ, ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು. ಒಂದು ಜಾರ್ಗೆ ಶೇಂಗಾ, ಬೆಳ್ಳುಳ್ಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕಬಾರ್ದು, ಹಾಗೇ ಪುಡಿ ಮಾಡ್ಕೋಬೇಕು. ಇದನ್ನು ಪುಡಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗೊಂದು ಪಾತ್ರೆಯಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ಇದಕ್ಕೇ ಸ್ವಲ್ಪ ಸಾಸಿವೆ, ಕೊತ್ತಂಬರಿ ಅಲ್ಲ ಸಾರಿ ಕರಿಬೇವಿದ್ರೆ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಹಾಕ್ತಾಯಿಲ್ಲ ನಾನು. ಇದ್ದರೆ ಹಾಕಿ. ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ, ಅದನ್ನು ಹಾಕಿ ಅದು ಚಿಟಪಟ ಅಂದಾದಮೇಲೆ ಅದಕ್ಕೇ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾವೇನು ಬೇಯಕ್ಕಿಟ್ಟಿದ್ವಲ್ಲ ಕಾಳು, ಅದನ್ನೇ ಇದಕ್ಕೇನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಬೇಯಕ್ಕಿಟ್ಟಿದ್ವಲ್ಲ ಆವಾಗೂ ಹಾಕಿರ್ತೀವಿ, ಮತ್ತು ಪುಡಿ ಪೌಡ್ರ್ ಮಾಡಿದ್ದೀವಲ್ಲ ಅದರಲ್ಲೂ ಹಾಕಿರ್ತೀವಿ. ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಈ ಪಲ್ಯಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪು ಖಾರ ನೋಡ್ಕೊಬಿಟ್ಟು ಹಾಕ್ಕೊಂಡ್ರೆ ಇಷ್ಟೇ ಸಿಂಪಲ್ಲು. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮ ಈಸಿಯಾದ ಹೆಸರು ಕಾಳಿನ ಪಲ್ಯ ರೆಡಿ ಆಗೋಯ್ತು. ತುಂಬಾ ಸುಲಭ ಮಾಡೋದು, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಈ ವಿಡಿಯೋನ ಫಸ್ಟಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ